ಕವಿಯು ಸಮಾಜದ ಎಲ್ಲ ನೋಟಗಳನ್ನು ತನ್ನ ಭಾವವೈಶಾಲ್ಯತೆಯಿಂದ ಚಿತ್ರಿಸಿಕೊಳ್ತಾನೆ. ಆ ಕಾರಣಕ್ಕೆ ಆತನಿಗೆ ಎಲ್ಲವೂ ಆತ್ಮೀಯವಾಗಿರುತ್ತದೆ ಎಂದು ರಂಗಕರ್ಮಿ ಚಿತ್ರಕಲಾವಿದ ಶಿವಗಿರಿ ಕಲ್ಲಡ್ಕ ತಮ್ಮ ಮಾತಿನಲ್ಲಿ ಹೇಳಿದರು. ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ ಇಂದು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಳ್ಳಲಾದ ಚಿತ್ತನೋಟದತ್ತ ಆಶು ಕವಿತಾ ರಚನಾ ಸ್ಪರ್ಧೆ ಹಾಗೂ ಸಾಹಿತ್ಯ ಚಿಂತನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಇವರು, ಚಿತ್ರಕಲಾವಿದನು ತನ್ನ ಅನಿಸಿಕೆಯ ಚಿತ್ರ ರಚಿಸಿದರೆ ಕವಿ ಅದರೊಳಗೆ ಹೊಕ್ಕು ಭಾವಗಳನ್ನು ಹುಡುಕಾಡಿ ತನ್ನ ವಿಚಾರ ಮಂಥನವನ್ನು ಸೇರಿಸಿ ಆ ಚಿತ್ರವನ್ನು ಶ್ರೇಷ್ಠವಾಗಿಸ್ತಾನೆ. ಆ ನಿಟ್ಟಿನಲ್ಲಿ ಹಮ್ಮಿಕೊಂಡ ಈ ಚಿತ್ರಕ್ಕೆ ತಕ್ಕುದಾದ ಕವಿತೆ ರಚಿಸುವ ಸ್ಪರ್ಧೆ ವಿಶಿಷ್ಟವಾಗಿದೆ ಎಂದು ಅವರು ಹೇಳಿದರು. ಸಾಹಿತ್ಯ ಚಿಂತನೆಯಲ್ಲಿ ವಿಷಯ ಮಂಡನೆ ಮಾಡಿದ ಅನಿತಾ ಶೆಟ್ಟಿ ಮೂಡುಬಿದ್ರೆ, ಸಾಹಿತ್ಯವೆನ್ನುವುದು ಶರದಿಯಾಗಿ ಅದರ ಆಳಕ್ಕಿಳಿದಷ್ಟು ಮುತ್ತು ರತ್ನಗಳ ತೆರನಾದ ಶ್ರೇಷ್ಠತೆಯನ್ನು ಕವಿ ಪಡೆಯುತ್ತಾನೆ. ಆತ ಸಂಪೂರ್ಣ ಧ್ಯಾನಸ್ಥನಾದಾಗ ಮಾತ್ರ ಅವನಿಂದ ಉತ್ತಮ ರಚನೆಗಳು ಹೊರಹೊಮ್ಮಲು ಸಾಧ್ಯ ಎಂದು ಇವರು ಅಭಿಪ್ರಾಯಿಸಿದರು. ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಸಂಗೀತ ನಿರ್ದೇಶಕಿ ಅಶ್ವಿಜ ಶ್ರೀಧರ್ ಕಾರ್ಯಕ್ರಮದ ಆಯೋಜಕರಾಗಿ ಪ್ರಾಸ್ತಾವಿಕ ಮಾತನಾಡಿದರು. ಸುಮಾರು 30 ಕವಿಗಳು ಆಶು ಕವಿತಾ ರಚನೆಯಲ್ಲಿ ಭಾಗವಹಿಸಿದರು. ಎಲ್ಲರಿಗೂ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಲಾಯಿತು. ಅಧ್ಯಕ್ಷರು ವಿಜೇತರನ್ನು ಘೋಷಿಸಿ ಬಹುಮಾನವನ್ನು ವಿತರಿಸಿದರು. ಮೊದಲ ಬಹುಮಾನ ಗುಲಾಬಿ ಸುರೇಂದ್ರ ಸುರತ್ಕಲ್, ದ್ವಿತೀಯ ಬಹುಮಾನ ಕೊಳಚಪೆ ಗೋವಿಂದ ಭಟ್ ಹಾಗೂ ತೃತೀಯ ಬಹುಮಾನ ಶ್ಯಾಮ್ ಪ್ರಸಾದ್ ಭಟ್ ಕಾರ್ಕಳ ಪಡೆದುಕೊಂಡರು. ವಿಜೇತರಿಗೆ ಸ್ಮರಣಿಕೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ಶಿರೂರು, ಸದಾನಂದ ನಾರಾವಿ, ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಕರ್ನಾಟಕ ಇದರ ರೂವಾರಿಗಳಾದ ವಿಜಯಕುಮಾರ್ ಜೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮೃದುಲಾ ತಿಂಗಳಾಯ ಪ್ರಾರ್ಥನೆ ನೆರವೇರಿಸಿದರು. ದೀಪಾ ಸದಾನಂದ ಉಡುಪಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕಿ ಪರಿಮಳ ಮಹೇಶ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ವರದಿ ಅಪೂರ್ವ ಕಾರಂತ್, ಪುತ್ತೂರು.